ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೆಡ್ ವೆಂಚರ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ ನಾನು ಹೊಸದಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಕಸ್ಟಮೈಸ್ಡ್ ರಿಂಗ್ ಪ್ಲೇಟರು ಮತ್ತು ಕುಂಕುಮ ಬೌಲ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನನಗೆ ಬಂದಿದ್ದು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಟೀಮಿಂದ ಆರ್ಡರ್ ಬಂದಿದ್ದು ನನಗೆ. ಇದು ನೋಡಿ, ನಾನು ಈ ವಿಡಿಯೋದಲ್ಲಿ ಫುಲ್ಲು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು 2:1 ರೆಸಿನ್ನ ನಾನು ಆಲ್ಮೋಸ್ಟ್ ಬಳಸೋದು. ರೆಸಿನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ವೇಯಿಂಗ್ ಸ್ಕೇಲ್ ಇರೋದ್ರಿಂದ ಮೆಜರಿಂಗ್ ಕಪ್ ಏನು ಯೂಸ್ ಆಗೋಲ್ಲ. ವೇಯಿಂಗ್ ಸ್ಕೇಲಲ್ಲಿ ನಾನು 2:1 ರೆಸಿನ್, 2 ಪಾರ್ಟ್ ಆಫ್ ರೆಸಿನ್ ಪ್ಲಸ್ 1 ಪಾರ್ಟ್ ಆಫ್ ಹಾರ್ಡ್ನರ್ನ ಬಳಸ್ತೀನಿ. ರೆಸಿನ್ ಮತ್ತು ಹಾರ್ಡ್ನರ 2:1 ರೇಷಿಯೋದಲ್ಲಿ ತೊಗೊಂಡಿದ್ದೀನಿ. ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಅದರಲ್ಲಿ ವೇವಿನೆಸ್ ಬಂತಲ್ಲ, ಆ ವೇವಿನೆಸ್ ಹೋಗೋವರೆಗೂ ಸ್ಲೋ ಆಗಿ ಪಾಟ್ ತಳದಲ್ಲಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಟೂ 2:1 ಆರ್ಟ್ ರೆಸಿನ್ ನಾನು ಬಳಸೋದಿಲ್ಲಿ. ನೋಡಿ, ವೇವಿನೆಸ್ ಎಲ್ಲ ಹೋಯಿತು, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ರೆಸಿನ್ ಅಂತ. ಮತ್ತು ನಾನು ಅಗಾಟೆ ಮೋಲ್ಡ್ನ ತೊಗೊಂಡಿದ್ದೀನಿ. ಮೋಲ್ಡ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೆಲೋನ್ ಟೇಪ್ ಯೂಸ್ ಮಾಡಿಕೊಂಡು. ಕ್ಲೀನ್ ಆಯಿತು. ಮತ್ತು ನನಗೆ ಅವ್ರು ಏನು ಕಸ್ಟಮೈಸೇಷನ್ ಹೇಳಿದ್ರಂದರೆ, ಎವಿಲ್ ಐ ವಿತ್ ಅಫೋರ್ಡೆಬಲ್ ಪ್ರೈಸಸ್ ಹೇಳಿರೋದ್ರಿಂದ ನಾನು ಪ್ರಿಂಟೌಟ್ನ ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಎವಿಲ್ ಐನ ಪ್ರಿಂಟೌಟ್ ತೆಗೆದು ಲ್ಯಾಮಿನೇಟ್ ಮಾಡಿ ಈ ಥರ ಸರ್ಕಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಂಟರಲ್ಲಿ ಎವಿಲ್ ಐ ಬರುತ್ತೆ, ಹೊರಗಡೆ ರೌಂಡ್ ಏನು ಬರುತ್ತೆ ಅದನ್ನು ಗೋಲ್ಡ್ ಕಲರಲ್ಲಿ ಅವರು ಕೇಳಿದ್ರಿಂದ ನಾನು ಹೊರಗಡೆ ಗೋಲ್ಡ್ ಕಲರಲ್ಲಿ ಫ್ರೇಮ್ನ ಪ್ರಿಪೇರ್ ಮಾಡ್ತೀನಿ. ಸೆಂಟರಲ್ಲಿ ನಾನು ಇನ್ನೊಂದು ಅಗಾಟೆ ಮೋಲ್ಡ್ನ ಏನಕ್ಕೆ ಇಡ್ತಾಯಿದ್ದೀನಿ ಅಂತ ಅಂದರೆ, ಎವಿಲ್ ಐ ಪ್ಲೇಸ್ ಮಾಡಬೇಕಲ್ಲ, ಸೊ ಔಟರ್ ರಿಂಗು ನನಗೆ ಗೋಲ್ಡ್ ಕಲರಲ್ಲಿ ಬೇಕು. ಸೊ ಹಾಗಾಗಿ ನಾನು ಸೆಂಟರಲ್ಲಿ ಒಂದು ಅಗಾಟೆ ಮೋಲ್ಡ್ನ ಪ್ಲೇಸ್ ಮಾಡಿಕೊಂಡು ಔಟರ್ ರಿಂಗ್ನ ತಯಾರಿಸ್ಕೊತೀನಿ ಫಸ್ಟ್ ಸ್ಟೆಪ್ಪಲ್ಲಿ. ರೆಸಿನ್ ಆರ್ಟ್ ಅಂತ ಅಂದರೆ ಒಂದೇ ದಿನದಲ್ಲಿ ಎಲ್ಲ ಪ್ರೋಸೆಸ್ನ ಮಾಡೋಕ್ಕಾಗೋದಿಲ್ಲ. ಡೇ ಬೈ ಡೇ, ಇಷ್ಟು ಹವರ್ಗೆ ಒನ್ಸ್ ಅಂತ ನಾವು ನೆಕ್ಸ್ಟ್ ವರ್ಕ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಗೋಲ್ಡ್ ಕಲರ್ ಮೈಕಪ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿರೋ ರೆಸಿನ್ಗೆ ಗೋಲ್ಡ್ ಕಲರ್ ಮೈಕಪ್ ಪೌಡರ್ನ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಲೋ ಆಗಿ. ನಾನು ವಿಡಿಯೋ ಪರ್ಪಸ್ಗೆ ಫಾಸ್ಟಾಗಿ ಮಾಡಿದ್ದೀನಿ, ನೀವು ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಬೇಕು. ತಳದಿಂದ ಪಾಟಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಮೌಲ್ಡು ಎರಡೂ ಸ್ವಲ್ಪ ಕೂತ್ಕೊಳ್ಳಿ ಅಂತ ಈ ಥರ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಔಟರ್ ರಿಂಗ್ ಮಾತ್ರ ನಂಗೆ ಗೋಲ್ಡ್ ಕಲರ್ ಆಗಿರೋದ್ರಿಂದ ಮಧ್ಯೆ ಅಗಾಟೆ ಮೋಲ್ಡ್ನ ಪ್ಲೇಸ್ ಮಾಡಿದ್ದೀನಿ. ಇಲ್ಲ ಅಂತ ಅಂದರೆ ನಾವು ಗೋಲ್ಡ್ ಕಲರ್ ಮೈಕಾ ಏನು ಆ್ಯಡ್ ಮಾಡಿದ್ದೀವಿ ಅದನ್ನು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಬಿಟ್ಟು ಪೋರ್ ಮಾಡಿದ್ರೂ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಬಟ್ ಮೈಕಾದೇನು ಅದ್ರದ್ದು ವೇವಿನೆಸ್ ಎಲ್ಲ ಇರುತ್ತೆ, ಅದು ಸ್ವಲ್ಪ ಹಾಳಾಗುತ್ತೆ. ಸೊ ನಾನು ಆವಾಗಲೇ ಪೋರ್ ಮಾಡ್ತಾಯಿದ್ದೀನಿ. ಈ ಥರ ಔಟರ್ ಅವರು ಎಲ್ಲ ಇವೆಂಟ್ಗೂ ಬಳಸೋದ್ರಿಂದ ಗೋಲ್ಡ್ ಕಲರ್ ಆದರೆ ಯಾವುದೇ ಕಲರ್ ಬಟ್ಟೆಗಾಗಲಿ ಇವೆಂಟ್ನ ಯಾವುದೇ ಥರ ಕಲರಲ್ಲಿ ಪ್ಲ್ಯಾನ್ ಮಾಡಿದ್ರೂ ಗೋಲ್ಡ್ ಕಲರ್ ಸೂಟ್ ಆಗುತ್ತೆ ಅಂತ ನಾವು ಗೋಲ್ಡ್ ಕಲರ್ನ ಬಳಸ್ತಾ ಇದ್ದೀವಿ. ಈ ಥರ ಪೋರ್ ಮಾಡಿ ಎಡ್ಜಸ್ ಎಲ್ಲ ವಿತೌಟ್ ಬಬಲ್ ಬರೋ ಥರ ನೀಟಾಗಿ ಪೋರ್ ಮಾಡ್ತಾಯಿದ್ದೀನಿ. ನೋಡಿ, ಪೋರ್ ಮಾಡಿ 24 ಅವರ್ಸ್ ಆದಮೇಲೆ ನಾನು ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ಒಳಗಡೆ ಇರೋ ಅಗಾಟೆ ಮೋಲ್ಡ್ ಮಾತ್ರ ರಿಮೂವ್ ಮಾಡಬೇಕು. ಔಟರ್ ಸೈಡಲ್ಲಿರೋ ರೆಸಿನ್ ಏನು ಡ್ರೈ ಆಗಿದೆ ಅದನ್ನು ರಿಮೂವ್ ಮಾಡಬಾರ್ದು. ನಾವು ಯಾವ ಜಾಗದಲ್ಲಿ ವರ್ಕ್ನ ಮತ್ತೆ ಮಾಡಬೇಕು ಆ ಮೋಲ್ಡ್ ಮಾತ್ರ ತೆಗಿತಾ ಇದ್ದೀನಿ. ಈಗ ನಾನು ಸೆಂಟರಲ್ಲಿ ಎವಿಲ್ ಐನ ಇಟ್ಟು ಮತ್ತೆ ರೆಸಿನ್ನ ಪೋರ್ ಮಾಡ್ತೀನಿ.
ವೈಟ್ ಕಲರು ಬೇಡ ಅಂತ ಅನಿಸ್ತು ನನಗೆ, ಅದಕ್ಕೆ ನಾನು ಮತ್ತೆ ವೈಟ್ ಕಲರ್ನ ಕಟ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಒಂದು ಫೋಟೋನೇ ಆಗಲಿ, ಒಂದು ಫ್ಲವರೇ ಆಗಲಿ ಪ್ಲೇಸ್ ಮಾಡಬೇಕು ಅಂದರೆ ವಾಟರ್ ಪ್ರೂಫ್ ಆಗಿರಬೇಕು. ಅದು ಫ್ಲವರ್ಸ್ ಎಲ್ಲ ಆದರೆ ಡ್ರೈ ಆಗಿರಬೇಕು. ಈ ಥರ ಫೋಟೋಸು ಆ ಥರ ಆದರೆ ಲ್ಯಾಮಿನೇಷನ್ ಆಗಿರಬೇಕು, ಇಲ್ಲ ವಾಟರ್ ಪ್ರೂಫ್ ಫೋಟೋ ಆಗಿರಬೇಕು. ಅದು ಬಿಫೋರ್ ದಟ್ ನಾವು ಪ್ಲೇಸ್ ಮಾಡೋಕ್ಕೂ ಮೊದಲು ಒಂದು ಲೇಯರ್ ಆಫ್ ರೆಸಿನ್ನ ಅಪ್ಲೈ ಮಾಡ್ಕೊಬೇಕು. ನಾನಿಲ್ಲಿ ಮೌಲ್ಡ್ಗೂ ಹಾಕ್ತಾಯಿದ್ದೀನಿ ರೆಸಿನ್ನು. ಮತ್ತು ಫೋಟೋ ಏನು ಪ್ರಿಂಟ್ ತೆಗೆದಿಟ್ಟಿದ್ದೀನಲ್ಲ ಅದಕ್ಕೂ ನಾನು ರೆಸಿನ್ನ ಅಪ್ಲೈ ಮಾಡ್ಕೊತೀನಿ. ಸಂಪಲ್ಸ್ನ ಆ್ಯಡ್ ಮಾಡೋಣ ಅನಿಸ್ತು, ಸೊ ಹಂಗಾಗಿ ಆ್ಯಡ್ ಮಾಡಿದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಒಂದು ಲೇಯರ್ ಆಫ್ ರೆಸಿನ್ನ ಅಪ್ಲೈ ಮಾಡ್ಕೊಬೇಕು ನಾವು ಸರ್ಫೇಸ್ಗೆ, ಬಬಲ್ನ ಅವಾಯ್ಡ್ ಮಾಡೋದಕ್ಕೆ. ಯಾವ ಕಡೆ ಸರ್ಫೇಸ್ನ ನಾವು ರೆಸಿನ್ ಮೇಲೆ ಇಡ್ತೀವಿ ಆ ಸರ್ಫೇಸ್ಗೆ ರೆಸಿನ್ ಅಪ್ಲೈ ಮಾಡಿದ್ವಲ್ಲ ಅದನ್ನು ಆ ಥರ ಇಟ್ಟು ನೀಟಾಗಿ ಪ್ಲೇಸ್ ಮಾಡ್ಕೊಂಡಿದೆ ನಾನಿವಾಗ. ನೋಡಿ ಇವಾಗ ಅದು ಹಾರ್ಡ್ ಆಗಿದೆ. ನಾನು ಇದನ್ನು ಆಫ್ಟರ್ 12 ಅವರ್ಸ್ ಬಿಟ್ಟು ಇಲ್ಲ 16 ಅವರ್ಸ್ ಬಿಟ್ಟು ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಬ್ಲೂ ಕಲರ್ ಮೈಕಾ ಪೌಡರ್, ಅದು ಸಿ ಬ್ಲೂ ಕಲರ್ ಮೈಕಾ ಪೌಡರ್. ನಾವೊಂದು ಔಟರ್ ಲೈನ್ ಆಗಿ ಬಳಸ್ಕೊಂಡೆ, ಅದನ್ನು ಹೆವಿ ಲೈ ಆಗಿರೋದ್ರಿಂದ ಐ ಲೈನ್ ಈ ಥರ ಅನಿಸ್ತು ನನಗೆ, ಅದಕ್ಕೆ ನಾನು ಅದೊಂದು ಔಟರ್ ರಿಂಗ್ ಥರ ಫಾರ್ಮ್ ಮಾಡಿದೆ. ಮತ್ತು ರೆಸಿನ್ನ ಪೋರ್ ಮಾಡ್ತಾಯಿದ್ದೀನಿ. ರೆಸಿನ್ನ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ, ಮೌಲ್ಡ್ ಎಷ್ಟು ಹೈಟ್ ಇರುತ್ತೋ ಅಷ್ಟು. ಇದು ಫೈನಲ್ ಲೇಯರ್ ಆಗಿರೋದ್ರಿಂದ ಫುಲ್ ಮೌಲ್ಡು ನಾನು ರೆಸಿನ್ನ ಪೋರ್ ಮಾಡಿ ಫಿನಿಶಿಂಗಿಗೆ ಡ್ರೈ ಆಗೋಕ್ಕೆ ಬಿಡ್ತೀನಿ ನಾನೀಗ ಇದನ್ನು. ರೆಸಿನ್ ನೋಡಿ ರೆಸಿನ ಎಷ್ಟು ನಿಧಾನಕ್ಕೆ ಆರ್ಟ್ನ ನಾವು ಕ್ರಿಯೇಟ್ ಮಾಡ್ತೀವೋ ಫಿನಿಶಿಂಗ್ ಪ್ರಾಡಕ್ಟು ಕೂಡ ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನಮಗೆ ಎಕ್ಸ್ಟ್ರಾ ಕೆಲಸಗಳು ಏನೂ ಇರೋದಿಲ್ಲ. ಅದೇ ಪ್ರೋಸೆಸ್ಸಲ್ಲಿ ನನಗೆ ಔಟರ್ ರಿಂಗ್ ಬೇಕಿತ್ತು ಸ್ಟ್ಯಾಂಡ್ ಪರ್ಪಸ್ಗೆ. ನಾನು ಮಿಕ್ಸ್ ಮಾಡಿಟ್ಟಿರೋ ರೆಸಿನ್ಗೆ ವೈಟ್ ಕಲರ್ ಗ್ಲಿಟರ್ಸ್ನ ಬಳಸ್ತಾ ಇದ್ದೀನಿ. ಪ್ಲಸ್ ಕಲರ್ ಇನ್ನು ಸ್ವಲ್ಪ ಜಾಸ್ತಿ ಇರಲಿ ಅಂತ ವೈಟ್ ಕಲರ್ ಪರ್ಲ್ ಮೈಕಾ ಪೌಡರ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಅದು ಶೈನಿಂಗ್ ಇರುತ್ತೆ ಮತ್ತು ಇನ್ನು ಸ್ವಲ್ಪ ಕಲರ್ ಜಾಸ್ತಿ ಕಾಣಿಸುತ್ತೆ ಅಂತ. ನಾವೇನು ಎಂಗೇಜ್ಮೆಂಟ್ ಪ್ಲೇಟ್ ಮಾಡ್ತೀವಿ ಅದಕ್ಕೆ ಹಿಂದೆ ಫ್ರೇಮ್ ಥರ ಸ್ಲೋ ಆಗಿ ಮಿಕ್ಸ್ ಮಾಡಬೇಕು. ನಾನು ವಿಡಿಯೋ ಫಾಸ್ಟ್ ಮಾಡಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಸ್ಲೋ ಆಗಿ ತಳದಿಂದ ಮಿಕ್ಸ್ ಮಾಡ್ಕೊಬೇಕು. ಔಟರ್ ರಿಂಗ್ ಮಾತ್ರ ಬೇಕಾಗಿರೋದ್ರಿಂದ ನನಗೆ ಇದರಲ್ಲಿ ನಾನು ಗ್ಲಿಟರ್ ಮಿಕ್ಸ್ ಮಾಡಿರೋದ್ರಿಂದ ರೆಸಿನ್ ವಿತ್ ಗ್ಲಿಟರ್ಸ್ನ ನಾನು ಮಿಕ್ಸ್ ಮಾಡಿ ಆದಮೇಲೆ 30 ಮಿನಿಟ್ಸ್ ಬಿಟ್ಟು ನಾನು ಪೋರ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಗ್ಲಿಟರ್ಸು ಮಿಕ್ಸ್ ಮಾಡಿದ ತಕ್ಷಣವೇ ಪೋರ್ ಮಾಡಿದ್ರೆ ತಳದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಗ್ಲಿಟರ್ಸ್ ಜೊತೆ ರೆಸಿನ್ನ ಮಿಕ್ಸ್ ಮಾಡಿ 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಪಾಟ್ ಲೈಫ್ ಹೆಂಗಿರುತ್ತೆ, ಕ್ವಾಲಿಟಿ ಆಫ್ ರೆಸಿನ್ ಹೆಂಗಿರುತ್ತೆ ನೋಡಿಕೊಂಡು ನಾವು ಅದನ್ನು ಪಾಟಲ್ಲೇ ಬಿಟ್ಟು ಆಮೇಲೆ ಪೋರ್ ಮಾಡಿದ್ರೆ ಗ್ಲಿಟರ್ಸು ರೆಸಿನ್ ಜೊತೆ ಈಕ್ವಲ್ ಆಗಿ ಮಿಕ್ಸ್ ಆಗಿರುತ್ತೆ, ತಳದಲ್ಲಿ ಕೂರೋದಿಲ್ಲ. ಸೊ ನೋಡಿ ಅಲ್ಲಿ ರೆಸಿನ್ನು ಸ್ವಲ್ಪ ಗಟ್ಟಿಯಾಗಿದೆ. ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂದರೆ 24 ಅವರ್ಸ್ ಆದಮೇಲೆ ನಾನು ಈ ಫ್ರೇಮ್ನ ಫಿನಿಷ್ ಮಾಡ್ತೀನಿ. ಇವಾಗ ಮೌಲ್ಡಿಂದ ರಿಮೂವ್ ಮಾಡಿ ಗೋಲ್ಡನ್ ಕಲರ್ ಮೆಟಾಲಿಕ್ ಮಾರ್ಕರ್ ತೊಗೊಂಡು ಫಿನಿಷ್ ಮಾಡ್ಕೊತೀನಿ ಇದನ್ನು.
ಈಗ ರೆಸಿನ್ ಆರ್ಟ್ ಅಂತ ಅಂದರೆ ಒಂದು ಏನೋ ಆರ್ಡರ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಲ್ಲನೂ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಯಾವುದೇ ಸಣ್ಣ ವಸ್ತು ಆದ್ರೂ ಮಿನಿಮಮ್ 3 ಡೇಸ್ ಆಫ್ ವರ್ಕ್ ಇರುತ್ತೆ ಅದರದ್ದು. ಗೋಲ್ಡನ್ ಮೆಟಾಲಿಕ್ ಮಾರ್ಕರ್ ತೊಗೊಂಡು ನಾನು ಫಿನಿಶ್ ಮಾಡಿಕೊಂಡೆ. ಎಷ್ಟು ಕಲರ್ಸ್ ಆಫ್ ಮಾರ್ಕರ್ ಸಿಗುತ್ತೆ, ನಮ್ಗೆ ಯಾವ್ದು ಬೇಕು ಆ ಕಲರ್ನ ನಾವು ಬಳಸ್ಕೊಂಡು ಯೂಸ್ ಮಾಡ್ಬೋದು. ಈ ಫ್ರೇಮ್ನ 3 in 1 ಯೂಸ್ ಫ್ರೇಮ್ ಥರ ನಾನು ಮಾಡಿರೋದು. ಮತ್ತು ಇದೇ ಪ್ರೋಸೆಸ್ಸಲ್ಲಿ ಆ ಫ್ರೇಮ್ಗೆ ಇಟ್ಟಿದ್ನಲ್ಲ ಅದು 24 hours ಕೂಡ ಆಗಿತ್ತು. ಅದನ್ನು ನಾನು ರಿಮೂವ್ ಮಾಡಿ ಮೋಲ್ಡಿಂದ ಅದನ್ನು ಫಿನಿಶಿಂಗ್ ಮಾಡ್ಕೊತೀನಿ ಇವಾಗ. ಎಷ್ಟು ಶೈನಿಯಾಗಿ ಬಂದಿದೆ. ಈ ಥರ ಫ್ರೇಮ್ ಬೇಕಾಗಿರೋದು, ಹಿಂದೆ ಫ್ರೇಮ್ಗೆ ಮತ್ತು ಪ್ಲೇಟ್ಗೆ. ನಾವು ಎಷ್ಟು ನಿಧಾನಕ್ಕೆ ಮಾಡಿರ್ತೀವೋ, ಎಷ್ಟು ಪ್ಲ್ಯಾನ್ ಮಾಡಿರ್ತೀವೋ ವರ್ಕು ಅಷ್ಟು ಫಿನಿಶಿಂಗಾಗಿ ಬಂದಿರುತ್ತೆ. ನಾನಿಲ್ಲಿ ಫ್ರೇಮ್ಗೋಸ್ಕರ ಸೆಂಟರಲ್ಲಿ ಮತ್ತೆ ಮೋಲ್ಡ್ ಇಟ್ಟಿದ್ನಲ್ಲ ನೋಡಿ, ಈ ಥರ ಬಂದಿತ್ತು. ನಾನು ಮತ್ತೆ ಅದನ್ನೆಲ್ಲ ಕಟರ್ಸ್ ಎಲ್ಲ ಯೂಸ್ ಮಾಡಿ ಫಿನಿಶ್ ಮಾಡಿಕೊಂಡೆ. ಡಿಬರಿಂಗ್ ಟೂಲು ಯೂಸ್ ಮಾಡಿದೆ ಮತ್ತು ಮಾರ್ಕರ್ ಬಳಸಿ ಔಟರ್ ಲೈನ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನನಗೆ ಗೋಲ್ಡ್ ಮತ್ತು ವೈಟ್ ಶೇಡಲ್ಲೇ ಮಾಡಿದ್ದೀನಿ. ಅದು ಒಂದು ಸಾರಿ ಬಳಸಿ ಇಡೋದಲ್ಲ, ಮತ್ತೆ ಬಳಸೋದ್ರಿಂದ ಗೋಲ್ಡ್ ಮತ್ತು ವೈಟ್ ಶೇಡಲ್ಲಿ ನೋಡಿ ಮಾರ್ಕರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆಯಿತು, ಫ್ರೇಮ್ಗೆ ಒಂದು ಪಾರ್ಟ್ ರೆಡಿ ಆಯಿತು. ಮತ್ತು ಫ್ಲವರ್ಸ್ ಫಾರ್ ಡೆಕೋರೇಷನ್ಗೆ ಅಂತ ಫ್ಲವರ್ಸ್ ಎಲ್ಲ ಮಾಡಿದ್ದೆ, ಅದನ್ನು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇದ್ರದ್ದೆಲ್ಲ ವೀಡಿಯೋ ಕ್ಲಿಪ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಓಪನ್ ಮಾಡಿ ನೋಡಿದ್ರೆ ಶಾರ್ಟ್ಸಲ್ಲೆಲ್ಲ ಇದ್ರದ್ದು ವೀಡಿಯೋ ಕ್ಲಿಪ್ಸ್ ಬರುತ್ತೆ. ಟಿಪ್ಸು, ಗ್ಲಿಟರ್ಸ್ ಬಳಸೋದು ಹೇಗೆ, ಮೇಕಪ್ ಪೌಡರ್ಸ್ ಎಲ್ಲ ಟಿಪ್ಸ್ ಎಲ್ಲ ಇದೆ. ನನ್ನ ಚಾನಲ್ನ ಓಪನ್ ಮಾಡಿ ನೋಡಿ, ಸುಮಾರು ಟಿಪ್ಸ್ ಸಿಗುತ್ತೆ ನಿಮಗೆ. ಸ್ಮಾಲ್ ವೀಡಿಯೋಸ್ ಎಲ್ಲ ಇದೆ ಅದರಲ್ಲಿ ರೆಸಿನ್ ಆರ್ಟ್ದು. ಸದ್ಯದಲ್ಲೇ ನಾನು ಕಾಮರ್ಸ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ. ಫ್ರೇಮ್ನ ಫಿನಿಶ್ ಮಾಡ್ಕೊತಾ ಇದ್ದೀನಿ. 2 ಸೈಡ್ಸು ಆವಾಗಲೇ ಒಂದು ಸೈಡ್ ಮಾಡಿ ಡ್ರೈ ಆಗೋಕ್ಕೆ ಇಟ್ಟಿದ್ದೆ, ಈಗ ಮತ್ತೆ ಆಪೋಸಿಟ್ ಸೈಡು ಮಾಡ್ತಾಯಿದ್ದೀನಿ. ಈ ಥರ ಬೇಕಾಗಿರೋದು ಸ್ಟ್ಯಾಂಡು UV ರೆಸಿನ್ ಬಳಸಿ ಮತ್ತು UV ಲ್ಯಾಂಪ್ನ ಬಳಸಿ ನಾನು ಸ್ಟ್ಯಾಂಡ್ ಫಿಕ್ಸ್ ಮಾಡ್ತಾಯಿದ್ದೀನಿ ಫ್ರೇಮ್ಗೆ. UV ಲ್ಯಾಂಪು ತ್ರೀ ಇನ್ ಒನ್ ಫ್ರೇಮ್ ಅಂತ ಹೇಳಿದ್ನಲ್ಲ, ಎಂಗೇಜ್ಮೆಂಟ್ಗೆ ಬಳಸೋದು, ಬೇಬಿ ಶವರ್ಗೆ ಬಳಸೋದು, ಅಥವಾ ಎವಿ ಲೈನ ದೃಷ್ಟಿಗೆ ಫ್ರೇಮ್ ಆಗಿ ಇಡೋದು ಅಂತ ನಾನು ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ. ಒಂದೇ ಕಸ್ಟಮರ್ಗೆ ಇದು 3 ಯೂಸಸ್ ಆಗುತ್ತೆ. ಇದು ಒಂದು ಪ್ರಾಡಕ್ಟಿಂದ ಹೋಲ್ ಮಾಡಿ ಹೇಗೆ ಬೇಕೋ ಹಾಗೆ ಕನೆಕ್ಷನ್ಸ್ ಮಾಡಿದ್ದೀನಿ ಆಲ್ರೆಡಿ. ಎಲೆಕ್ಟ್ರಿಕ್ ಡ್ರಿಲ್ಲಿಂಗ್ ಮಿಷಿನ್ ಬಳಸಿದ್ದೀನಿ ನಾನಿಲ್ಲಿ. ಡಿಪೆಂಡ್ಸ್ ಆನ್ ಪ್ರೈಸು ನಾವು ವರ್ಕ್ನ ಮಾಡಬೇಕಾಗುತ್ತೆ. ಗೋಲ್ಡ್ ಚೈನ್ ಯೂಸ್ ಮಾಡಿ ನಾನು ಹಿಂದೆ ಫ್ರೇಮ್ ನಾವು ಯಾವ ಇವೆಂಟ್ಗೆ ನಾವು ಡೆಕೋರೇಟ್ ಮಾಡಿದ್ದೀವಿ ಆ ಇವೆಂಟ್ದು ಪೋಸ್ಟರ್ ಥರ ಹಾಕೊಳ್ಳೋ ಥರ ನಾನು ಈ ಥರ ಗೋಲ್ಡ್ ಚೈನ್ ಕನೆಕ್ಟ್ ಮಾಡಿ ಫ್ರೇಮ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ.
8 ಅಥವಾ 10 ದಿನದ ವರ್ಕನ್ನು ನಾನು ಇಲ್ಲಿ 15 ನಿಮಿಷ 20 ನಿಮಿಷದಲ್ಲಿ ಎಡಿಟ್ ಮಾಡಿ ತೋರಿಸಿದ್ದೀನಿ. ವಿಡಿಯೋದಲ್ಲಿ ನೋಡಿದಷ್ಟು ಕಡಿಮೆ ಟೈಮಲ್ಲಿ ಯಾವುದೇ ಕೆಲಸನೂ ಮಾಡೋಕ್ಕಾಗೋದಿಲ್ಲ. ಸೊ ನಿಮಗೆ ರೆಸಿನ್ ಆರ್ಟ್ ಯಾವುದಾದ್ರೂ ಈ ಥರ ಗಿಫ್ಟಿಂಗ್ ಐಡಿಯಾಸ್ಗೆ ಅಥವಾ ಫ್ರೇಮ್ಸ್, ಅಂಬೋಲಿಕಲ್ ಕಾರ್ಡು ಮತ್ತು ವರ್ಮಾಲ ಪ್ರಿಸರ್ವೇಷನ್ಸು ಅದೆಲ್ಲ ಏನಾದರೂ ಬೇಕು ಅಂದರೆ ಬಿಫೋರ್ 10 ಡೇಸ್ ಅಥವಾ 15 ಡೇಸ್ ಆರ್ಡರ್ಸ್ ಕೊಡಬೇಕಾಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಚೆಕ್ ಮಾಡಿ DM ಮಾಡಿ. ನಿಮಗೆ ಯಾರಿಗಾದ್ರೂ ಈ ಥರ ಫ್ರೇಮ್ಸು, ಪ್ರಿಸರ್ವೇಷನ್ಸು, ಗಿಫ್ಟಿಂಗ್ಸ್ ಏನಾದರೂ, ಸ್ಕ್ರಂಚೀಸು, ಹೇರ್ ಅಸೆಸರೀಸ್ ಎಲ್ಲ ಸಿಗುತ್ತೆ ನನ್ನ ಸ್ಟೋರ್ನಲ್ಲಿ. ಒಂದು ಸಾರಿ ವಿಸಿಟ್ ಮಾಡಿ. ನಿಮಗೆ ಯಾವುದಾದ್ರೂ ಎನ್ಕ್ವೈರಿ ಬೇಕಂದರೆ DM ಮಾಡಿ. ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಫ್ರೇಮ್ ವಿತ್ ಪ್ಲೇಟು. ಇದು ಒಂದು ಯೂಸು ಕುಂಕುಮ ಬೌಲಾಗಿ ಬೇಬಿ ಶವರ್ಗೆ, ಫ್ಲವರ್ಸ್ ಎಲ್ಲ ಸೇರಿ. ಇನ್ನೊಂದು ಯೂಸ್ ಏನಂತ ಅಂದರೆ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟರ್ ವಿತ್ ಎವಿಲೈ ಯೂಸು. ನಿಮಗೆ ಯಾವುದಾದ್ರೂ ಇದರಲ್ಲಿ ಮಾಡಿರೋ ವಿಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ ಅಂತ ಅನಿಸಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿ, ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.